ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಗಲಾಟೆ ಆಗಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮೌಲ್ವಿನೆಲ್ಲ ಅರೆಸ್ಟ್ ಮಾಡಿ ಯಾರ್ಯಾರು ಪ್ರಚೋದನೆ ಕೊಟ್ಟಿದ್ರು ಅವನ್ನೆಲ್ಲ ಹುಡುಕೋ ಕಾರ್ಯ ಆಗ್ತಾ ಇದೆ. ಅದರ ನಡುವೆ ಈ ಥರದ ಒಂದು ವಿವಾದಿತ ಪೋಸ್ಟ್ ಹಾಕಿದ್ನಲ್ಲ, ಒಂದು 3 ಜನದ ಫೋಟೋ ಹಾಕಿ ಅದಕ್ಕೆಲ್ಲ ಒಂದು ವಿವಾದಿತವಾದಂಥ ಒಂದು ಪೋಸ್ಟ್ ಅದನ್ನೆಲ್ಲ ಕಡೆ ಮಾಡಿದ್ನಲ್ಲ, ಆ ವ್ಯಕ್ತಿಯ ಗಡಿಪಾರಿಗೆ ಅಂತ ಅಂದರೆ ಸತೀಶನ ಗಡಿಪಾರಿಗೆ ಇದೀಗ ಪೊಲೀಸರು ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಗಡಿಪಾರು ಕುರಿತ ನೋಟಿಸ್ ಪ್ರತಿ TV9ಗೆ ಲಭ್ಯ ಆಗಿದೆ. ಸತೀಶ ಅಲಿಯಾಸ್ ಪಾಂಡುರಂಗ ಬಿನ್ BR ಸುಬ್ಬೇಗೌಡಗೆ ನೋಟಿಸ್ ಅನ್ನು ಕೊಡಲಾಗಿದ್ದು, ಉದಯಗಿರಿ ಠಾಣಾ ಇನ್ಸ್ಪೆಕ್ಟರ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಸುಧಾಕರ್ರಿಂದ ಕಾರಣ ಕೇಳಿ ನೋಟಿಸ್ ಅನ್ನು ಕೊಡಲಾಗಿದೆ. ವಿಷಯ ಏನು ಅಂತಂದ್ರೆ ಇಲ್ಲಿ ಈ ಸತೀಶ ಹಾಕಿದಂಥ ಪೋಸ್ಟ್ಗೆ ಇಷ್ಟೊಂದು ಗಲಭೆ ಆಗಿದೆ ಅನ್ನುವಂಥದ್ದು ಒಂದು. ಹಾಗಂತ ಇದಕ್ಕೆ ಸಮರ್ಪಣೆ ಮಾಡ್ಕೊಳ್ಳೋಕ್ಕೆ ಈ ಥರದ ಪೋಸ್ಟ್ ಹಾಕಿದ್ದೇ ಗಲಭೆಕೋರರು ಮಾಡೋದಕ್ಕೆ ಈ ರೀತಿಯಾದಂಥದ್ದು ಸಮರ್ಥನೆ ಅಲ್ಲ ಇದು. ಸೊ ಅವರು ತಲೆಯಲ್ಲಿಟ್ಟಿದ್ರು ಗಲಭೆಕೋರರು ಹಿಂಗೆ ಸಣ್ಣ ಪುಟ್ಟ ವಿಚಾರವಾಗಿ ಈ ರೀತಿಯಾಗಿ ಬಂದು ಗಲಾಟೆ ಮಾಡ್ತಾರೆ, ಕಲ್ಲು ಹೊಡಿತಾರೆ, ಬೆಂಕಿ ಹಚ್ಚಕ್ಕೆ ಹೋಗ್ತಾರೆ, ಇನ್ನೇನು ಅರ್ಥ ಇದೆಲ್ಲ ಒಂದು. ಎರಡನೇದು, ಹಾಗಂತ ಈ ಸತೀಶ ಈ ರೀತಿಯಾಗಿ ಮಾಡಿದಂಥ ಪೋಸ್ಟ್ ಕೂಡ ಅದು ಸಮರ್ಥನೀಯ ಅಲ್ಲ. ಸೊ ಹಾಗಾಗಿ ಮತ್ತೆ ಗಲಭೆ ಆಗ್ಬಿಡುತ್ತೆ ಅನ್ನುವಂಥದ್ದು ಒಂದು. ಎರಡನೇದು, ಸತೀಶಾಗೆ ಅವರ ಕುಟುಂಬದ ಹಿತದೃಷ್ಟಿಯಿಂದ ಗಡಿಪಾರು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದ್ದು, ನೇರವಾಗಿ DCPಯನ್ನ ಭೇಟಿ ಮಾಡಿ ಅಂತ ಠಾಣಾ ಇನ್ಸ್ಪೆಕ್ಟರ್ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಖುದ್ದು ಹಾಜರಾಗಿ ಕಾರಣಕ್ಕೆ ಉತ್ತರ ನೀಡುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ತಪ್ಪಿದ್ದಲ್ಲಿ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ಳುವ ವಾರ್ನಿಂಗ್ ಅನ್ನು ಕೂಡ ನೀಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ.